ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸುಮಂತ್ ನಗುಮುಖದ ಒಡೆಯ ಸುಮಂತ್ ಕೊಲೆಯಾಗಿ 2 ತಿಂಗಳಾಯಿತು. ನ್ಯಾಯ ಸಿಗೋದು ದೂರ ಉಳಿತು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬರಲಿಲ್ಲ. ಮನೆಯವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ನಾವು ಮಾತಾಡಕತ್ತಪ್ಪ ಅಂದ್ರೆ ಅತಿಶಯೋಕ್ತಿ ಆಗ್ತದೆ. ಕೆಲವೊಂದಿಷ್ಟು ಜನ ಹೇಳಕ್ಕೆ ಹಿಡಿತಾರ, ನಿಮಗೆ ಬೇರೆ ಕೆಲಸ ಇಲ್ಲಾಗ್ಯದ ಯೂಟ್ಯೂಬರ್ಗಳಿಗೆ, ನೀವು ಇದನ್ನ ಹೇಳ್ಕೊತ್ಕೊಂಡವ್ರಂತಾರೆ. ಅಂಥವ್ರು ಏನಪ್ಪ ಅಂದ್ರೆ ಈ ಡಬನ ತೊಗೊಂಡು ಕುಂಡೆ ಹಾಕೊಂಡು ಸೈಡ್ಗೆ ಆಗಿಬಿಡ್ರಿ, ವಿಡಿಯೋ ನೋಡೋಕೆ ಹೋಗ್ಬೇಡ್ರಿ. ಅಂಥವ್ರಿದ್ರೆ ಏನಪ್ಪ ಅಂದ್ರೆ ಸುಮಂತ್ ನಗುಮುಖದ ಒಡೆಯ ಬಾಲ ವಿಜ್ಞಾನಿ, ಆ ಬಾಲಕನ ಕೊಲೆ ಆಯ್ತಲ್ಲ, ಇಲ್ಲಿ ಸಂಶಯದ ಹುತ್ತ ಯಾರು ಸುತ್ತ ಬೆಳೆಯಾಗದಪ್ಪ ಅಂದ್ರೆ ಕುಟುಂಬಸ್ಥರ ಸುತ್ತ ಬೆಳೆಯಾಗತ್ತೆ. ಎಷ್ಟೋ ಜನ ಏನಾಗದಾರ, ಈ ಕುಟುಂಬಸ್ಥರು ಪಾಪ ಅವ್ರಿಗೇನು ಅನ್ನಕ್ಕೆ ಹೋಗ್ಬೇಡ್ರಿ, ಅವ್ರು ಭಾಳ ಇನೋಸೆಂಟ್ ಅದಾರ, ಆಮೇಲೆ ಅವ್ರು ಹಂಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೋ, ಚಾನ್ಸೇ ಇಲ್ಲ. ಇಲ್ಲಿ ಯಾರನ್ನು ಕೂಡ ನಂಬುವಂತಿಲ್ಲ. ಯಾಕಂದರೆ ಕುಟುಂಬಸ್ಥರು ಇವತ್ತಿಗೂ ಕೂಡ ತನಿಖೆಯ ಒಳಗಡೆ ಅದಾರ, ತನಿಖೆಯ ಹೊರಗಡೆ ಇಲ್ಲ ಅವರು. ಸೊ ಅವ್ರನ್ನ ಪ್ರಶ್ನೆ ಮಾಡಬೇಕಾಗ್ತದ, ಅವ್ರ ಮೇಲೆ ಸಂಶಯವನ್ನು ಪಡಬೇಕಾಗ್ತದ. ಅಕಸ್ಮಾತ್ ಪೊಲೀಸ್ ಅವ್ರ ಕುಟುಂಬ ಈ ವಿಷಯಕ್ಕೆ ಸಂಬಂಧಪಟ್ಟಿಲ್ಲ, ದೇ ಆರ್ ಆಲ್ ಇನೋಸೆಂಟ್ಸ್ ಅಂತಂದು ಹೇಳಿದಪ್ಪ ಅಂದ್ರೆ ಅವಾಗ ಅದನ್ನು ದೂರಿಡಾಗಿ ಬರ್ತದೆ. ಪೊಲೀಸ್ ಇಲಾಖೆನ ಇವತ್ತಿಗೂ ಕೂಡ ಅವ್ರನ್ನ ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖೆ ಒಳಗೆ ಸುಮಂತನ ಕುಟುಂಬ ಅದ. ಹಾಗಾದರೆ ಸುಮಂತನ ಕೊಲೆ ಹೆಂಗಾಗಿರ್ಬೋದು? ನಾವು ಮಾತಾಡಲಿಲ್ಲಪ್ಪ ಅಂದರೆ ಈ ಕೇಸ XYZ CABC ಎಲ್ಲ ರಿಪೋರ್ಟ್ನಾಗ ಹೋಗಿ ಮುಚ್ಚಿ ಹಾಕಿ ಅದಕ್ಕಿಂತ ಸಂದ್ರಾಗಿ ಇಟ್ಬಿಡ್ತಾರೆ. ಇಲ್ಲಾಂದ್ರೆ ಮಾತಾಡಬೇಕಾಗ್ತದೆ. ಸುಮಂತನಿಗೆ ನ್ಯಾಯ ಸಿಗಬೇಕಂದ್ರೆ ನಾವು ಮಾತಾಡಲೇಬೇಕಾಗ್ತದೆ. ಇಲ್ಲಿ 2-3 ಅಂಶಗಳನ್ನು ನಾವು ಗಮನಿಸಬೇಕಾಗ್ತದೆ ರೀ. ತಪ್ಪಾದ್ರೆ ಕಮೆಂಟ್ ಮಾಡ್ರಿ ನೀವು. ನಾನು ಕೂಡ ಈ ಕೇಸನ್ನು ಪ್ರಾರಂಭದಿಂದ ಇದರ ಹಿಂದ್ಗಡೆ ಅದೀನಿ. ನಾನು ಇದ್ರ ಬಗ್ಗೆ ವಿಚಾರ ಮಾಡೋದು, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು. ಒಂದು, ಸುಮಂತ ಗುಜರಾತ್ಗೆ ಹೋಗಬೇಕಾಗಿತ್ತು. ಅದನ್ನು ಸಹಿಸದೇ ಇರತಕ್ಕಂಥ ವ್ಯಕ್ತಿಗಳು ಕೆಲವೊಂದಿಷ್ಟು ಜನ ಅದಾರ. ಇಲ್ಲಿ ಸುಮಂತನ ಸಾವಿನ ಹಿಂದೆ ಸುಮಂತನ ಗೆಳೆಯರು ಮತ್ತು ಅವರ ಪಾಲಕರು ಕೂಡ ಇರಬಹುದು. ಯಾಕಪ್ಪ ಅಂದ್ರೆ ಒಂದು ಅಸೂಯೆ ಅಂತಕ್ಕಂಥದ್ದು. ನಮ್ಮ ಮಕ್ಕಳು ಅಲ್ಲಿವರೆಗೂ ಹೋಗಲಿಲ್ಲಲ್ಲ, ಈ ಒಬ್ಬ ಸುಮಂತ ಹೋದಲ್ಲ, ಮುಂದೆ ಇವನೊಬ್ಬ ದೊಡ್ಡ ವ್ಯಕ್ತಿ ಆಗಬಹುದು ಅಂತ ತಿಳ್ಕೊಂಡ ಸುಮಂತನ ಅಸೂಯೆಯಿಂದ ಕೊಲೆ ಮಾಡಿರ್ತಕ್ಕಂಥದ್ದು ಕೂಡ ಒಂದು ಕಾರಣ ಆಗಿರಬೇಕಾದ್ರೆ, ಇನ್ನೊಂದು ಸುಮಂತ್ ಕೀಯನ್ನು ಮನೆಯಲ್ಲೇ ಬಿಟ್ಟು ಹೋಗಿರ್ತಾನೆ. ಆ ಕೀಯನ್ನು ವಾಪಸ್ ತರೋದಕ್ಕೆ ಬಂದಾಗ ಆ ಮನೆಯ ಪಕ್ಕದಲ್ಲೇ, ಸುಮಂತನ ಮನೆಯ ಪಕ್ಕದಲ್ಲೇ ಏನಾದರೂ ಒಂದು ಘಟನೆ ನಡೀತಾ ಇರಬಹುದಲ್ಲ. ಆ ಘಟನೆಯನ್ನು ನೋಡಿರ್ತಕ್ಕಂಥ ಸುಮಂತ್ನನ್ನು ಅಲ್ಲೇ ಹೊಡೆದು ಹಾಕಿ ಅಲ್ಲಿಂದ ದರ ಎಳ್ಕೊಂಡು ಬಂದು ಆ ಕೆರೆಯ ಪಕ್ಕದಲ್ಲಿ ಮಲಗಿಸಿ ಅವನನ್ನು ಸಾವಕಾಶವಾಗಿ ಆ ಕೆರೆಯಲ್ಲಿ ಹಾಕಿದಾರಪ್ಪ ಅಂದ್ರೆ, ಕೆರೆ ಅಲ್ಲಿ ಅದ ಅನ್ನೋದು ಕೇವಲ ಪರಿಚಯಸ್ಥರಿಗೆ ಮಾತ್ರ ಗೊತ್ತಿರ್ತದೆ. ಹಾಗಾದರೆ ಸುಮಂತ್ನನ್ನು ಕೊಲೆ ಮಾಡಿದ್ದು ಪರಿಚಯಸ್ಥರೇ ಇರಬಹುದು. ಇನ್ನೊಂದು, ಸುಮಂತನ ಕುಟುಂಬದ ವಿಷಯಕ್ಕೆ ಬಂದಾಗ, ನಾಯಿ ಬೊಗಳಿದ್ರೆ ಎಲ್ಲರೂ ಕೂಡ ಕೇಳಿಸದ, ಆದರೆ ಸುಮಂತನ ಮನೆಯವರಿಗೆ 5 ಜನ ಇದ್ದರೂ ಕೂಡ ಅವ್ರಿಗೆ ಕೇಳಿಸ್ಲಿಲ್ಲ. ಸುಮಂತ ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಬಟ್ಟೆ ಹಾಕೊಂಡು ಹೋಗ್ತಾ ಇರಬೇಕಾದ್ರೂ ಕೂಡ ಬಾಗಿಲ ಶಬ್ದ ಕೂಡ ಮನೆಯವರಿಗೆ ಕೇಳಿಸಿಲ್ಲ. ಒಂದು ರೈತಾಪಿ ಕುಟುಂಬ, ಕೃಷಿ ಕುಟುಂಬ ಇರ್ತಕ್ಕಂಥ ಸುಮಂತನ ಮನೆಯವರು 5 ಗಂಟೆ ಆದರೂ ಕೂಡ ಎದ್ದಿಲ್ಲಪ್ಪ ಅಂದರೆ ಇದೊಂದು ಯಕ್ಷ ಪ್ರಶ್ನೆ ಆಗಿ ಉಳಿತದೆ. ಸುಮಂತನ ಮನೆಯವರಿಗೆ ಆ ಬೈಕ್ ಏನು ಬಂದಿತ್ತಲ್ಲ, ಆ ಬೈಕಿಗೂ ಆ ನಾಯಿ ಶ್ವಾನ ಸುಮಂತನ ಮನೆಯವರಿಗೂ ಬಂದಿದ್ದು, ಇದನ್ನೆರಡು ಹೋಲಿಕೆ ಮಾಡಿ ನೋಡಿದಾಗ ಬೈಕ್ ಸುಮಂತನ ಮನೆಯ ಪಕ್ಕದಲ್ಲೇ ಇತ್ತು. ಅಲ್ಲಿಂದ ಆ ಬೈಕ್ ಹೋಗೋ ಶಬ್ದ ಕೂಡ ಸುಮಂತನ ಮನೆಯವರಿಗೆ ಕೇಳಿಸ್ಲಿಲ್ಲ ಏನೋ ಅನ್ನೋದು ಯಕ್ಷ ಪ್ರಶ್ನೆ. ಅಥವಾ ಸುಮಂತ್ ಅವನನ್ನು ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟು ಯಾರಾದರೂ ಒಬ್ಬ ಟ್ಯಾಲೆಂಟೆಡ್ ಪರ್ಸನ್ನನ್ನು ಕರೆಸಿ ಸುಮಂತನ ಮನೆ ಹಿಂದೆ ಅವ ಬಚ್ಚಿಟ್ಕೊಂಡ್ರೆ ಅಡ್ಕೊಂಡ ಸುಮಂತ್ ಹೊರಗಡೆ ಬರೋದನ್ನು ಕಾಯ್ತಾ ಕೂತಿದ್ದೇನ. ಯಾಕಂದ್ರೆ ಸುಮಂತ್ ಧನುರ್ಪೂಜೆಗೆ ಹೋಗೋದು ಕೇವಲ ಸ್ನೇಹಿತರ ಪಾಲಕರಿಗೆ ಮತ್ತು ಕುಟುಂಬಸ್ಥರಿಗೆ ಮಾತ್ರ ಗೊತ್ತಿರ್ತದೆ ಹೊರತಾಗಿ ಬೇರೆ ಯಾರಿಗೂ ಕೂಡ ಇದು ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಕೊಂದವನು ಪರಿಚಯಸ್ಥನೇ ಇರಬಹುದು. ಕುಟುಂಬಸ್ಥರು ಯಾಕೆ ಆಗಿರಬಾರ್ದು ಅನ್ನೋದು ನನಗೆ ಕಮೆಂಟ್ ಮಾಡ್ರಿ. ಯಾಕೆ ಆಗಿರಬಾರ್ದು ಅವರು? ಓಕೆ, ನಾನು ಹೇಳ್ತೀನಿ, ನನಗೊಂದು ಮನಸ್ಥಿತಿ ಅದ. ಏನಪ್ಪ ಅಂದ್ರೆ ತಂದೆ ತಾಯಿ ಅಣ್ಣ ತಮ್ಮ ಹೆಂಗೆ ಕೊಲೆ ಮಾಡೋದಕ್ಕೆ ಸಾಧ್ಯ ಅದ. ಆದ್ರೆ ಏನೋ ಒಂದು ಮನ್ಯಾಗ ಕಲಹ ಆಗಿರಬೇಕು, ಜಗಳ ಆಗಿರಬೇಕು, ಆ ಸಂದರ್ಭದಲ್ಲಿ ಏನೋ ಮಾಡೋದಕ್ಕೂ ಹೋಗಿ ಏನೋ ಆಗಿರ್ಲೂಬಹುದಲ್ಲ.
ಅದರಿಂದ ಭಯ ಪಟ್ಟಿರ್ಬೇಕಲ್ಲ ಆ ಕುಟುಂಬ. ಕೊಲ್ಲಬೇಕನ್ನೋ ಉದ್ದೇಶ ಇಲ್ದನೂ ಕೂಡ ಕೆಲವೊಂದಿಷ್ಟು ಸಾರಿ ಇಂಥ ಘಟನೆ ನಡೀತಾವ್ರಿ. ಮನೆಯಲ್ಲಿ ಜಗಳ ಆದಾಗ ಇಂಥ ಘಟನೆಗಳು ಕೆಲವು ಟೈಮ್ನಾಗ ನಡೀತಾವ. ಸೊ ಅದು ಯಾಕೆ ಆಗಿರಬಾರ್ದು ಅನ್ನೋ ಒಂದು ಪ್ರಶ್ನೆನೂ ಮೂಡ್ತದ. ಅವ್ರಿನ್ನ ತನಿಖೆ ಒಳಗದಾರ, ಅವರನ್ನ ಯಾವ ಪೊಲೀಸ್ ಇಲಾಖೆ ಇವರು ಇನ್ನೋಸೆಂಟ್ಸ್ ಅದಾರ, ಕೊಲೆಗೂ ಇದಕ್ಕೂ ಇವ್ರಿಗೆ ಏನು ಸಂಬಂಧ ಇಲ್ಲ ತಂದು ಇನ್ನೂ ಏನು ಹೇಳಿಲ್ಲ ಅವರು. ಇಲ್ಲಿ ಯಾರನ್ನು ಕೂಡ ನಂಬುವಂತಿಲ್ಲ. ನನಗೆ ಬೇಕಾಗಿರೋದು ಸುಮಂತನ ಕೊಲೆಗೆ ನ್ಯಾಯ ಬೇಕಾಗಿರ್ತಕ್ಕಂಥ. ಅದು ನನ್ನ ಮೇಲೆ ಆ ಸುಮಂತನ ಕುಟುಂಬ ಕೇಸ್ ಮಾಡ್ಕೊಂಡ್ರೆ ಅಷ್ಟು ಹೋಯ್ತು, ಅದು ಅವ್ರ ದುನಿಯಾ ಮಾಡ್ಕೊಳ್ಳಿ ನನ್ನ ಮೇಲೆ, ಅದೇನು ಮಾಡ್ಕೊಳ್ಬೇಕಲ್ಲ ಮಾಡ್ಕೊಳ್ಳಿ. ಆದ್ರೆ ನನ್ನ ಕೆಲವೊಂದಿಷ್ಟು ಸಂಶಯಗಳು ಏನದಾವಲ್ಲ ಅದು ಕ್ಲಿಯರ್ ಆಗುವವರೆಗೂ ನಾವು ಸುಮಂತನ ಬಗ್ಗೆ ವಿಡಿಯೋ ಮಾಡವನೇ. ನೇರವಾಗಿ ಇಲ್ಲಿ ಸುಮಂತನ ಕುಟುಂಬದವರೇ ಕೊಲೆ ಮಾಡಿದ್ರು, ಅವ್ರ ಅಣ್ಣನ ಕೊಲೆ ಮಾಡಿದ, ತಾಯಿ ಕೊಲೆ ಮಾಡಲು, ತಂದೆ ಕೊಲೆ ಮಾಡಿದ, ಮಾವ ಕೊಲೆ ಇಲ್ಲ, ಅದಲ್ಲ. ಆಕಸ್ಮಿಕವಾಗಿ ಕೂಡ ಯಾಕೆ ನಡೆದಿರಬಾರ್ದು ಮನೆಯಲ್ಲಿ ಅನ್ನೋ ಒಂದು ಪ್ರಶ್ನೆ ಮೂಡ್ತದೆ. ಸುಮಂತನನ್ನ ಕೊಲೆ ಮಾಡೋದು ಅಪರಿಚಿತ ವ್ಯಕ್ತಿ, ಹೊರಗಿನ ವ್ಯಕ್ತಿನ ಆಗಿದ್ರ, ಆಕಸ್ಮಿಕವಾಗಿನ ಆಗಿದ್ರ, ಅಲ್ಲಿ ಕೆರೆ ಇರೋದು ಆ ವ್ಯಕ್ತಿಗೆ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೆರೆ ಅದಪ ಅನ್ನೋದು ಕೇವಲ ಪರಿಚಯಸ್ಥರಿಗೆ ಮಾತ್ರ ಗೊತ್ತಿರ್ತದೆ. ಅದ್ರ ಜೊತೆಗೆ ಸುಮಂತನ ಶಾಲಾ ಆಡಳಿತ ಮಂಡಳಿ ಇವತ್ತಿಯೂ ಕೂಡ ಮೌನ ಪ್ರತಿಭಟನೆಯನ್ನು ಕೂಡ ಮಾಡಲಿಲ್ಲ. ಘೋಷಣೆ ಕೂಗೋದು ಬೇಡ, ಮೌನ ಪ್ರತಿಭಟನೆಯನ್ನು ಕೂಡ ಮಾಡಲಿಲ್ಲ ಸುಮಂತನಿಗಾಗಿ. ನಮ್ಮ ಶಾಲೆಯ ವಿದ್ಯಾರ್ಥಿ ಹಿಂಗೆ ಕೊಲೆ ಆಗಿ ಸತ್ತಿದಾನ, ಇದಕ್ಕೆ ಸರ್ಕಾರದಿಂದ ನ್ಯಾಯ ಕೊಡಿಸ್ಬೇಕಂತ ತಿಳ್ಕೊಂಡ ಈ ಶಿಕ್ಷಕರು ವಿದ್ಯಾರ್ಥಿಗಳು ಯಾರೂ ಕೂಡ ಪ್ರತಿಭಟನೆ ಮಾಡಲಿಲ್ಲ. ಅಂದ ಮೇಲೆ ಸುಮಂತನ ಮೇಲೆ ಇವರಿಗೆ ಅಸೂಯೆ ಯಾರಿಗಿತ್ತು ಅನ್ನೋದನ್ನು ಪೊಲೀಸರು ಸರಿಯಾಗಿ ತನಿಖೆ ಮಾಡಬೇಕಾಗ್ತದೆ. ಇಲ್ಲಿ ಅದನ್ನು ಅವರು ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ. ಸುಮಂತ್ ಕೊಲೆ ಆಗೋ ಸ್ವಲ್ಪ ದಿನಗಳ ಹಿಂದ್ಗಡೆ ಅಲ್ಲಿರ್ತಕ್ಕಂಥ ಎಲ್ಲ CCTV ಕ್ಯಾಮ್ರಾಗಳು ಕೂಡ ಕ್ಲೋಸ್ ಆಗಿದಾವ. ಅಂದ್ರೆ ಇದ್ರ ಹಿಂದೆ ಒಂದು ಬಲಾಢ್ಯವಾದ ಶಕ್ತಿ ಅದ. ಮತ್ತೊಂದು, ಸುಮಂತನ ಮನೆಯವರಿಗೆ ನಾಯಿಯ ಶಬ್ದ ಕೇಳಿಸಿಲ್ಲ, ಆ ಬೈಕ್ನ ಶಬ್ದ ಕೇಳಿಸಿಲ್ಲ. ಹೀಗಿರಬೇಕಾದ್ರೆ ಸುಮಂತನ ಮನೆಯವರಿಗೆ ಬೇರೆ ಯಾವುದೋ ಅನಾಮಿಕ ವ್ಯಕ್ತಿಯ ಒಂದು ಬೆದರಿಕೆ ಇರಬಹುದೇನ? ಸುಮಂತನ ಮನೆಯವರಿಗೆ ಎಲ್ಲ ಗೊತ್ತಿದ್ದೂ ಕೂಡ ಹೇಗಾದರೂ ಮಾಡಿ ಯಾವುದೋ ಒಂದು ಒತ್ತಾಯಕ್ಕೆ ನಾವು DCM ಕಡೆ ಹೋಗೋದು, ಯಾರ್ದೋ ಒತ್ತಾಯಕ್ಕಾಗಿ ಗೃಹ ಮಂತ್ರಿ ಅವರ ಹತ್ರ ಹೋಗೋದು, ಯಾರ್ದೋ ಒತ್ತಾಯಕ್ಕಾಗಿ ಹರೀಶ್ ಪೂಂಜಾ ಮುಖ್ಯಮಂತ್ರಿಯವರ ಹತ್ರ ಹೋಗೋದು, ಒತ್ತಾಯಕ್ಕಾಗಿ ಅವ್ರು ಹೋಗ್ತಾ ಇದ್ದಾರೋ ಅಥವಾ ಮಗನ ಮೇಲೆ ಪ್ರೀತಿ ಅದ ಅವನಿಗೆ ನ್ಯಾಯ ಕೊಡಿಸ್ಬೇಕನ್ನೋ ವಿಚಾರ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ನನಗೆ ಯಕ್ಷ ಪ್ರಶ್ನೆ ಆಗಿದ್ದಾರೆ. ಯೂಟ್ಯೂಬರ್ಸ್ಗಳು ಎಲ್ಲಿವರೆಗೂ ಅವ್ರ ಮನೆಯವರೆಗೂ ಹೋಗಿದಾರಲ್ಲ ಅಲ್ಲಿವರೆಗೂ ಮಾತ್ರ ಅವರು ಇಂಟರ್ವ್ಯೂವನ್ನು ಕೊಡೋ ಕೆಲಸವನ್ನು ಮಾಡಿದ ಹೊರತಾಗಿ ತದನಂತರದಲ್ಲಿ ಅವರು ಹೋರಾಟಕ್ಕೆ ಇಳಿಬೇಕು ಅಂತಕ್ಕಂಥ ಮನೋಭಾವನೆ ಸುಮಂತನ ಕುಟುಂಬಸ್ಥರಲ್ಲಿ ಕಾಣಲಿಲ್ಲ. ಅಂದ ಮೇಲೆ ಸುಮಂತನ ಕೊಲೆ ಮಾಡಿದವರು ಯಾರಾಗಿರ್ಬೋದು? ಇಲ್ಲಿ ಪರಿಚಯಸ್ಥರೇ, ಕುಟುಂಬದವ್ರ ಅಂತ ಹೇಳ್ತಾ ಇಲ್ಲ ನಾನು, ಪರಿಚಯಸ್ಥರೇ ಮಾಡಿದ್ದಾರೆ ಈ ಕೊಲೆಯನ್ನು. ಹಾಗಾದರೆ ಯಾರು ಮಾಡಿರ್ಬೋದು? ಸುಮಂತನಿಗೆ ನ್ಯಾಯ ಯಾವ್ಯಾವ ಸಿಗುತ್ತೆ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲ. ಇದು ಕೂಡ ಎಲ್ಲ ಕೇಸ್ಗಳ ಥರ ಬೆಳ್ತಂಗಡಿಯಲ್ಲಿ ಕಪ್ಪು ಚುಕ್ಕೆಯಾಗಿ ಇಳಿದು ಹೋಗ್ತದೆ. ಈ ಕಪ್ಪು ಚುಕ್ಕೆ ನನ್ನ ಮೇಲೆ ಬೀಳಂಗಿಲ್ಲ, ನಿಮ್ಮ ಮೇಲೂ ಬೀಳಂಗಿಲ್ಲ. ಇದು ನೇರವಾಗಿ ಯಾರ ಮೇಲೆ ಬೀಳ್ತದಪ್ಪ ಅಂದ್ರೆ ಸುಮಂತನ ಕುಟುಂಬದ ಮೇಲೆ ಬೀಳ್ತದೆ. ಆ ಕುಟುಂಬಕ್ಕೆ ನಾನು ವಿನಂತಿ ಮಾಡ್ಕೊಳ್ಳೋದು ಒಂದೇ ಒಂದಲ್ಲ, ದಯವಿಟ್ಟು ಹೋರಾಟಕ್ಕೆ ಇಳಿರಿ, ಸುಮಂತನಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಾನು ಕೂಡ ಮಾಡ್ತೀನಿ, ನಾನು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.